ಇದು ಸರ್ಕಾರ ಅಲ್ಲಿ ಉತ್ತರ ಕರ್ನಾಟಕದ ಭಾಗದ ರೈತರಿಗೆ ಮಾಡ್ತಾ ಇರೋ ಅನ್ಯಾಯ ಅಂತ ನಾನು ಹೇಳ್ತಾ ಇದ್ದೀನಿ. ಅದರಿಂದ ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಹೇಳ್ತಾ ಇದ್ದೀನಿ. ಈಗ ಎರಡನೇ ಬೆಳೆ ಲಾಸ್ ಆಗಿದೆ, ಬೆಳೆ ಬೆಳೀತಾ ಇಲ್ಲ. ಅವರು ಹೋರಾಟಗಳು ನಡೀತಾ ಇದೆ, ಇವತ್ತಿಗೂ ನಡೀತಾ ಇದೆ. ಸಾವಿರಾರು ಜನ ಹೋರಾಟ ಮಾಡ್ತಾ ಇದ್ದಾರೆ, ಪಾದಯಾತ್ರೆಗಳು ಎಲ್ಲ ಮಾಡ್ತಾ ಇದ್ದಾರೆ. ನಾನು ಸರ್ಕಾರಕ್ಕೆ ಹೇಳುವಂಥದ್ದು, ಇದಕ್ಕೆ 25,000 ಪ್ರತಿ ಎಕರೆಗೆ 25,000 ಪರಿಹಾರ ಕೊಡಿ. ನೀವು ಮಾಡಿದ ಮಿಸ್ಟೇಕ್ ಇಂದ ಇವತ್ತು ರೈತರಿಗೆ ಬೆಳೆ ಹಾನಿ ಆಗ್ತಾ ಇದೆ. 25,000 ರೂಪಾಯಿ ಪರಿಹಾರವನ್ನ ಆ ಉತ್ತರ ಕರ್ನಾಟಕದ ಜನಕ್ಕೆ, ಆ ಭಾಗದ ಜನಕ್ಕೆ ಕೊಡಬೇಕು. ಅನ್ಯಾಯ ಹೋಗ್ತಾ ಇದೆ, ಆಂಧ್ರಾಗ ಹೋಗ್ತಾ ಇದೆ, ಆಂಧ್ರದಿಂದ ಸಮುದ್ರಕ್ಕೆ ವೇಸ್ಟ್ ಆಗಿ ಹೋಗ್ತಾ ಇದೆ. ಇಲ್ಲಿ ಬಹಳ ಜನ ಮಾತಾಡ್ತಾರೆ, ಕಾವೇರಿದೇನಾದ್ರೂ ಒಂದ್ ತೊಟ್ಟು ನೀರು ಹೆಚ್ಚು ಕಮ್ಮಿ ಆದ್ರೂ ಎಷ್ಟು ಗಲಾಟೆಗಳು ಆತೈತೆ ಅಂತೇಳಿ. ಅದೇ ತರ ಇದನ್ನು ನೋಡ್ಬೇಕಲ್ಲ, ಕಾವೇರಿ ತರ ಈ ತುಂಗೇನು ನೋಡ್ಬೇಕಲ್ಲ. ಇಲ್ಲಿ ಆಗ್ತಾ ಇರೋಂತ ರೈತರಿಗೆ ಆಗ್ತಾ ಇರೋ ನೋವನ್ನ ನೋಡ್ಬೇಕಲ್ಲ. ವಿಧಾನಸಭಾ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ, ಇವಾಗಾದ್ರೂ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ. ಯಾಕೆ ಗೇಟು ಯಾವಾಗ ಮುರಿದೋಯ್ತು, ಯಾವಾಗ ಕೂತರಿಸ್ತೀರಾ, ಎಷ್ಟು ಹಣ ಬಿಡುಗಡೆ ಮಾಡಿದಿರಾ ಕೊಡ್ಬೇಕಲ್ಲ ಮಂತ್ರಿಗಳು. ಇಲ್ಲ, ಮಂತ್ರಿಗಳಿಗೆ ಅದಿಲ್ಲೇ ಇಲ್ಲ. ಅವ್ರು ಪೂರ್ತಿ ಬೆಂಗಳೂರು ಡೆಲ್ಲಿಯಲ್ಲೇ ಕೂತಿದ್ದಾರೆ, ನೀರಾವರಿ ಮಂತ್ರಿ. ಡೆಲ್ಲಿ ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಿದ್ ಕಾರಣ. ಇಲ್ಲಿಗಂತೂ ನಾನು ವಿರೋಧ ಪಕ್ಷದ ನಾಯಕನಾಗಿ 3 ಬಾರಿ ಹೋಗಿದ್ದೀನಿ. ಅವ್ರು 1 ಬಾರಿ ಏನೋ ಹೋಗಿದ್ದನ್ನು ನೋಡಿದ್ದೀನಿ ಅಷ್ಟೇ, ಹೋಗಿಲ್ಲ ಅವರು. ಮತ್ತೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ಬೇಕು ಹಣ ಎಲ್ಲ ಆಗ್ತದೆ. ಹಣನೇ ಬಿಡುಗಡೆ ಮಾಡಿಲ್ಲ, ಸರ್ಕಾರದ ಯೋಗ್ಯತೆಗೆ ಹಣ ಬಿಡುಗಡೆ ಮಾಡಿಲ್ಲ. 12 ಕೋಟಿ ಅಭಿವೃದ್ಧಿ ಹೆಂಗಾಗ್ತೈತೆ? ಇದು ಬಹಳ ಮೋಸ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ ಉತ್ತರ ಕರ್ನಾಟಕ. ಇದು ಒಂದು ಎಕ್ಸಾಂಪಲ್. ನೀರಿನ ವಿಚಾರವಾಗಿ ಬೇರೆದೇನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಲಿ, ನೀರಿನ ವಿಚಾರವಾಗಿ ನೀರು ಹಾಳಾಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ ಅಂತ ನೀರಿಗೂ ವ್ಯವಸಾಯಕ್ಕೂ ಕೊಡುವಂತ ಯೋಗ್ಯತೆಯನ್ನ ಇವತ್ತು ಸರ್ಕಾರ ಕಳ್ಕೊಂಡಿದೆ. ಅದಕ್ಕೋಸ್ಕರ ನಾನು ಈ ಪದವನ್ನ ಉಪಯೋಗ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಬಹಳ ಪ್ರಮುಖವಾಗಿ ಈಗ ಉತ್ತರ ಕರ್ನಾಟಕದ ಅಸಮತೋಲನದ ಬಗ್ಗೆ ಮಾತಾಡಿದ್ರು. ಡಾಕ್ಟರ್ ನಂಜುಂಡಪ್ಪ ವರದಿ 2007-8ರಲ್ಲಿ ನಂಜುಂಡಪ್ಪ ವರದಿ ಬರ್ತದೆ. ಆ ವರದಿ ಬಂದು ಅತಿ ಹೆಚ್ಚು ಭಾಗ ಅಲ್ಲಿರುವಂತದ್ದು ಈ ನಂಜುಂಡಪ್ಪ ವರದಿಯಲ್ಲಿ ಅತಿ ಹಿಂದುಳಿದ ವರ್ಗ, ಅತಿ ಹಿಂದುಳಿದ ಜಿಲ್ಲೆಗಳು, ತಾಲೂಕುಗಳು ಅಂತ ಮೆನ್ಷನ್ ಆಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದ ಬಗ್ಗೆ ಕೊನೆಯಲ್ಲಿ ಚರ್ಚೆ ಹಾಕಂತಾರಲ್ಲ, ಕೊನೆಯಲ್ಲಿ ಚರ್ಚೆ ಮಾಡಿ ಕೊನೆಯ ದಿನ ಉತ್ತರ ಕೊಟ್ಟು ಓಡ್ಬೇಕು, ಎಸ್ಕೇಪ್. ಅವಾಗ ಒಂದು ಮಾತು ಹೇಳಿದ್ರು ಮುಖ್ಯಮಂತ್ರಿಗಳು, ನಾನು ಉತ್ತರ ಕರ್ನಾಟಕಕ್ಕೆ ನ್ಯಾಯ ಕೊಡ್ತೀನಿ, ತಾರತಮ್ಯವನ್ನು ಹೋಗಲಾಡಿಸ್ತೀನಿ, 6 ತಿಂಗಳ ಒಳಗಾಗಿ ಅರ್ಥಶಾಸ್ತ್ರರೊಬ್ಬರ ಅಧ್ಯಕ್ಷತೆಯಲ್ಲಿ ಉನ್ನತಾಧಿಕಾರಿ ಸಮಿತಿ ರಚನೆ ಮಾಡಿ 6 ತಿಂಗಳಲ್ಲಿ ವರದಿ ಕೊಟ್ಬಿಡ್ತೀನಿ. 6 ತಿಂಗಳು, 6 ತಿಂಗಳಲ್ಲಿ ಆಯ್ತು. ಪ್ರೊಫೆಸರ್ ಎಂ ಗೋವಿಂದರಾವ್ ಅಧ್ಯಕ್ಷತೆಯಲ್ಲಿ ಉನ್ನತ ಪ್ರಾಧಿಕಾರ ಆಯ್ತು. 6 ತಿಂಗಳಾಯ್ತು, 12 ತಿಂಗಳಾಯ್ತು. 6 ತಿಂಗಳಲ್ಲಿ ವರದಿ ಬರಬೇಕಾಗಿತ್ತು, 6 ತಿಂಗಳು ವರದಿನೂ ಬಂದಿಲ್ಲ. ಈಗ 12 ತಿಂಗಳಾಯ್ತು, ವರದಿನೂ ಇಲ್ಲ. ನಾನು ಮೊನ್ನೆ ಫೋನ್ ಮಾಡಿದ್ದೆ ಇಲಾಖೆಗೆ. ನಾನು ಈ ಸರಿ ಎಲ್ಲ ಇಲಾಖೆ ಸೆಕ್ರೆಟರಿಗೂ ಫೋನ್ ಮಾಡಿದ್ದೀನಿ. ನಾನು ಏನಪ್ಪಾ ಸ್ಥಿತಿ ಅಂತ ಹೇಳಿ ಅವ್ರು ಕೇಳಿದೆ. ಇನ್ನೂ ಮ್ಯಾಚ್ ಅಪ್ ಮಾಡ್ತಾ ಇದ್ದೀರಿ ಸರ್ ಅಂತ, ಮೇಕಪ್ ಮಾಡ್ತಾ ಇದ್ದೀರಿ ಸರ್ ಅಂತ. ಈ ಸಿನಿಮಾ ಮಾಡಬೇಕಾದ್ರೆ ಮೇಕಪ್ ಮಾಡ್ತಾರಲ್ಲ, ಕೊನೆ ಎಂಡಿಂಗ್, ಆ ಮೇಕಪ್ ಮಾಡ್ತಾ ಇದ್ದೀನಿ. ಮೇಕಪ್ ಮಾಡೋದು ಯಾವಾಗ, ವರದಿ ಬರೋದು ಯಾವಾಗ ಬರೋದು? ಮುಖ್ಯಮಂತ್ರಿಗಳು 6 ತಿಂಗಳಂತ ಇಲ್ಲಿ ಹೇಳ್ಬಿಟ್ರು, ವಿಧಾನಸಭೆಯಲ್ಲಿ ಇಲ್ಲೇ ಹೇಳಿದ್ರು. ಎಲ್ಲಿ ವರದಿನೂ ಇಲ್ಲ, ಉತ್ತರ ಕರ್ನಾಟಕ ಅಭಿವೃದ್ಧಿನೂ ಇಲ್ಲ. ಅಧ್ಯಕ್ಷ, ನಾವು ಚರ್ಚೆ ಮಾಡಿ ಪ್ರತಿ ಸರಿ ಮಾಡ್ತೀರಿ, ಎಲ್ಲ ಕಡೆ ದಿನನಿತ್ಯ ಕೂಗು ಈಗ ಉತ್ತರ ಕರ್ನಾಟಕ ಸಪರೇಟ್ ಆಗಬೇಕು, ಈ ತರದೆಲ್ಲ ನಾವು ನೋಡ್ತಾ ಇದ್ದೀವಿ. ಯಾಕೆ ಇದೆ ಡಿಲೇ? ಬಿಕಾಸ್ ಆಫ್ ಡಿಲೇ. ಎನಿ ಪ್ರಾಜೆಕ್ಟ್ ಉತ್ತರ ಕರ್ನಾಟಕ ಡಿಲೇ. ಹೇಳ್ತೀನಿ ಈಗ ಅದನ್ನ ಡಿಲೇ ಹೆಂಗ್ ಮಾಡ್ತಾರೆ ಅಂತ ಹೇಳಿ. ಇದೊಂದರಲ್ಲಿ ಡಿಲೇ ಆಯ್ತಲ್ಲ. ಈಗ ಗೋವಿಂದರಾವ್, ಸನ್ಮಾನ್ಯ ಗೋವಿಂದರಾವ್ ಅವ್ರದ್ದು ವರದಿ ಇನ್ನೂ ಬಂದಿಲ್ಲ. ಅವ್ರದ್ದು ಮತ್ತೆ ಮುಖ್ಯಮಂತ್ರಿಗಳು ಹೇಳ್ಬೇಕು, ಅವ್ರು ಮತ್ತೆ ಸಮಯ ಕೊಡ್ಬೇಕಲ್ಲ. ಈಗ 6-12 ತಿಂಗಳಾದ್ಮೇಲೆ ಇನ್ನೊಂದು 6 ತಿಂಗಳು ಕೊಡ್ಬೇಕು. ಹಿಂಗೆ ಆದ್ಮೇಲೆ ಅಷ್ಟೊತ್ತಿಗೆ ಸರ್ಕಾರನೇ ಇರಲ್ಲ, ನಾವು ಗೊತ್ತಿಲ್ಲ. ಪಾಪ ಪುಣ್ಯ
ಪುಣ್ಯದ ಮಥನವೋ ನೀತಿ ತತ್ವದ ಕಥನವೋ ಬಲಾಬಲಗಳ ಘೋರ ಕದನವೋ ಪ್ರೇಮ ಕಾಮದ ಸದನವೋ ರಾಗ ದ್ವೇಷದ ದೋಷವೋ ಜನ್ಮ ಜನ್ಮದ ಪಾಶವೋ